ಸರ್, ಲೋಕಸಭಾ ಚುನಾವಣಾ ತಯಾರಿ ಯಾವ ಹಂತಕ್ಕೆ ಬಂದಿದೆ ಮತ್ತೆ ಅಭ್ಯರ್ಥಿಗಳ ಹೆಸರು ಯಾವಾಗ? ನನಗೆ ಗೊತ್ತಾದಾಗೆ ನಾಳೆ ದಿವಸ ಸೆಂಟ್ರಲ್ ಎಲೆಕ್ಷನ್ ಕಮಿಟಿ ಮೀಟಿಂಗ್ ಕರೆದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನಮ್ಮ ರಾಜ್ಯದ್ದು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಪ್ರದೇಶ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಅದಕ್ಕೆ ಹೋಗಬೇಕಾಗುತ್ತೆ. ಅದರಲ್ಲಿ ಅಂತಿಮಗೊಳಿಸ್ತಾರೆ. ಈಗಾಗಲೇ 2 ಬಾರಿ ಇದು ಸ್ಕ್ರೀನಿಂಗ್ ಕಮಿಟಿ ಆಗಿದೆ. ಆ ಸ್ಕ್ರೀನಿಂಗ್ ಕಮಿಟಿನಲ್ಲಿ ಮೋರಲ್ಲೆಸ್ ಒಂದು ಹೆಸರನ್ನು ಒಂದು ಕ್ಷೇತ್ರದಲ್ಲಿ ಮಾಡಿರ್ತಾರೆ. ಅದನ್ನು ಸೆಂಟ್ರಲ್ ಎಲೆಕ್ಷನ್ ಕಮಿಟಿ ಮುಂದೆ ಚರ್ಚೆ ಮಾಡಿ ಅಂತಿಮಗೊಳಿಸ್ತಾರೆ. ಬಹುಶಃ ಈ ವಾರ, ಇನ್ನೊಂದು ವಾರದಲ್ಲಿ ಅಥವಾ 10 ದಿವಸದಲ್ಲಿ ಆಗ್ಬೋದು ಅಂದ್ಕೊಳ್ತೀನಿ. ಯಾಕೆಂದರೆ ಅದು ಅಧ್ಯಕ್ಷರು ಹೇಳಬೇಕಾಗುತ್ತೆ. ಫಸ್ಟ್ ಲಿಸ್ಟ್ ಎಷ್ಟು ಜನ ಅನೌನ್ಸ್ ಆಗ್ಬೋದು ಗೊತ್ತಿಲ್ಲ. ಎಲ್ಲ ಅಧ್ಯಕ್ಷರು ಹೇಳಬೇಕು. ನಾನು ಹೇಳಿದರೆ ಅದು ನಿಮ್ಮ ಥರನೇ ನಾನು ಸ್ಪೆಕ್ಯುಲೇಟ್ ಮಾಡ್ದಂಗೆ ಆಗುತ್ತೆ. ಅಲ್ಲ ಸರ್, ತಮ್ಮ ಅಭಿಪ್ರಾಯ ಏನಾದ್ರು ಸಂಗ್ರಹ ಆಗಿದಾವ? ಎಲ್ಲ ನಮ್ಮ ಜಿಲ್ಲೆಗಳದ್ದು ನಮ್ಗೆ ಏನು ಉಸ್ತುವಾರಿ ಕೊಟ್ಟಿದ್ದಾರೆ, ನಮ್ಮ ಕ್ಷೇತ್ರಗಳು ಅದನ್ನೆಲ್ಲ ಸಲಹೆಗಳು ಕೊಟ್ಟಿದ್ದೇವೆ. ಎಲ್ಲ ಜಿಲ್ಲಾ ಮಂತ್ರಿಗಳಿಗೂ ಕೂಡ ಜವಾಬ್ದಾರಿ ಕೊಟ್ಟಿದ್ದಾರೆ. ಶಾಸಕರುಗಳು ಮತ್ತು ಮಂತ್ರಿಗಳು ಅವರವರ ಕ್ಷೇತ್ರದಲ್ಲಿ ಕೆಲಸ ಮಾಡಿ ಗೆದ್ಸ್ಕೊಂಡು ಬರಬೇಕು ಅಂತ ಈಗಾಗಲೇ ಹೈಕಮಾಂಡಿನೊಂದು ಸೂಚನೆ ಬಂದಿದೆ ಮತ್ತು ನಮ್ಮ ಅಧ್ಯಕ್ಷರು ಕೂಡ ಸೂಚನೆ ಕೊಟ್ಟಿದ್ದಾರೆ. ಸರ್, ತಾವು ಕೂಡ ಕೆಪಿಸಿಸಿ ಅಧ್ಯಕ್ಷರಾಗಿದ್ದವರು 8 ವರ್ಷಗಳ ಕಾಲ. ಒಂದಷ್ಟು ಜನ ಕಾರ್ಯಕರ್ತರಿಗೂ ಕೂಡ ಆ ಕ್ಷಣದಲ್ಲಿ ಟಿಕೆಟ್ಗಳಾಗಿರಲಿಲ್ಲ ಮತ್ತು ಈಗ ಒಂದಷ್ಟು ಜನ ಟಿಕೆಟ್ ಬಯಸ್ತಾ ಇದ್ದಾರೆ. ಆದರೆ ಕುಟುಂಬದ ಹಿನ್ನೆಲೆ ಉಳ್ಳವರಿಗೆ ಟಿಕೆಟ್ ಕೊಡ್ತಾ ಇದ್ದಾರೆ ಅನ್ನುವಂಥ ಆರೋಪಗಳು ಬರ್ತಾ ಇದ್ದಾವೆ. ಗೆದಿಬೇಕು. ಈಗ ಗೆದಿಯೋದು ಮಾನದಂಡ. ಬೇರೆ ಎಲ್ಲ ಈಗ ನಾವಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಗೆದಿಯೋದೇ ಮಾನದಂಡ. ಯಾರು ಗೆದಿತಾರೆ ಅವರಿಗೆ ಟಿಕೆಟ್ ಕೊಡ್ತಕ್ಕಂಥದ್ದು ನಮ್ಮ ಪಕ್ಷದ ಮುಖಂಡರುಗಳ ಜವಾಬ್ದಾರಿ. ಗೆಲ್ತಾರೆ ಅನ್ನೋದೊಂದು ಸರ್ವೆ ಮಾಡಿಸಿದ್ದಾರೆ. ವೇರಿಯಸ್ ಡೇಟಾ ಕಲೆಕ್ಟ್ ಮಾಡಿದ್ದಾರೆ. ಅವರು ಸರ್ವೆ ಮಾಡಿಸಿದ್ದಾರೆ. ನಮ್ಮ ಮುಖಂಡರುಗಳು ಹೋಗಿ ಅಲ್ಲಿ KPCCಯಿಂದ ಅವರು ಹೋಗಿ ಅಭಿಪ್ರಾಯಗಳನ್ನು ಸಂಗ್ರಹಣೆ ಮಾಡ್ಕೊಂಡು ಬಂದಿದ್ದಾರೆ. ಮಾಧ್ಯಮದಲ್ಲಿ ತಾವು ಕೂಡ ಸಹಾಯ ಮಾಡಿದ್ದೀರಿ. ಇದೆಲ್ಲವನ್ನು ಪರಿಗಣಿಸಿ ಅಂತಿಮವಾಗಿ ಅಭ್ಯರ್ಥಿನ ಆಯ್ಕೆ ಮಾಡ್ತಾರೆ. ಗೆದಿಯುವಂಥ ಅಭ್ಯರ್ಥಿನ ಆಯ್ಕೆ ಮಾಡಬೇಕು ಅನ್ನೋದೇ ಎಲ್ಲರ ಇಚ್ಛೆ. ತುಮಕೂರು ಕ್ಲಿಯರ್ ಆಯ್ತಾ ಸರ್? ಇಲ್ಲ, ಎಲ್ಲ ಒಟ್ಟಿಗೆ 28 ಕ್ಷೇತ್ರಕ್ಕೂ ಒಟ್ಟಿಗೆ ಆಗ್ಬೇಕಲ್ಲ. ತುಮಕೂರು ಒಂದು ಸಪ್ರೇಟಾಗಿ ಹೆಂಗೆ ಮಾಡೋಕ್ಕಾಗುತ್ತೆ? ಹಾಗಲ್ಲ ಸರ್, ತಮ್ಮಿಂದ ಅಭಿಪ್ರಾಯಗಳು ಕ್ಲಿಯರ್ ಆಗಲ್ಲ. ಎಲ್ಲ ನಮ್ಮ ಅಭಿಪ್ರಾಯಗಳೆಲ್ಲ ತಗೊಂಡಿದ್ದಾರೆ. ತುಮಕೂರು ಬಗ್ಗೆ ತಗೊಂಡಿದ್ದಾರೆ. ಬೇರೆ ಬೇರೆ ರಾಜ್ಯದ ಬೇರೆ ಕ್ಷೇತ್ರಗಳ ಬಗ್ಗೆನೂ ಕೂಡ ತಗೊಂಡಿದ್ದಾರೆ. ಸರ್, ಈಗ NIA 17 ಕಡೆ ದಾಳಿ ಮಾಡಿದೆ ಸರ್. ರಾಜ್ಯದಲ್ಲೂ ಕೂಡ ಈ ತರ ಪ್ರಕರಣಗಳು ನಡೆದಿದೆ. ಸೊ ಏನು ಹೆಚ್ಚುವರಿ ಮಾಹಿತಿ ಗೊತ್ತಿಲ್ಲ. NIA ನಮ್ಗೇನು ಹೇಳಿಲ್ವಲ್ಲ. ಈಗ NIA ಈ ನಮ್ಮ ಬಾಂಬ್ ಬ್ಲಾಸ್ಟ್ ಕೇಸ್ನಲ್ಲಿ ಅವರು ಇನ್ನೂ ನಿನ್ನೆ ಬರಬೇಕಾಗಿತ್ತು, ಬಂದಿಲ್ಲ. ಇವತ್ತೇನಾದರೂ ಬರ್ಬೋದೇನೋ. ಬಂದು ಅಧಿಕೃತವಾಗಿ ಅವರು ನಮ್ಮ ಪೊಲೀಸ್ನವರಿಂದ ಅವರು ಇದು ಮಾಹಿತಿಗಳನ್ನೆಲ್ಲ ಸಂಗ್ರಹಣೆ ಮಾಡಿ ಅಧಿಕೃತವಾಗಿ ಟೇಕ್ ಓವರ್ ಮಾಡಬೇಕಾಗುತ್ತೆ. ಇನ್ನೂ ಕೂಡ ಅವರು ಮಾಡ್ದಂಗೆ ಕಾಣಲಿಲ್ಲ. ನಮ್ಮವರು ಈಗಾಗಲೇ ಭಾಳ ಹತ್ತಿರ ಬರ್ತಾ ಇದ್ದಾರೆ. ಅನೇಕ ಮಾಹಿತಿಗಳು, ಇನ್ನೂ ಹೆಚ್ಚಿನ ಮಾಹಿತಿಗಳು ನಿನ್ನೆ ಮೊನ್ನೆ ಎಲ್ಲ ಸಿಕ್ಕಿದೆ. ಅದನ್ನು ನಾವು ಭಾಳ ಗಂಭೀರವಾಗಿ ತೊಗೊಂಡಿದ್ದೀವಿ ಮತ್ತು ಹೀಗೆ ಮುಂದುವರೆದ್ರೆ ಅಂತಿಮಗೊಳಿಸ್ತೇವೆ ಅಂತೇಳಿ ನಮ್ಮ ಇಲಾಖೆಯಲ್ಲಿ ಹೇಳ್ತಾ ಇದ್ದಾರೆ. ಇನ್ನೂ ಸ್ವಲ್ಪ ಮಾಹಿತಿಗಳು ನಿನ್ನೆ ಮೊನ್ನೆ ಎಲ್ಲ ಸಿಕ್ಕಿದ್ದಾವೆ. ಸರ್, ನಾಸಿರ್ ಹುಸೇನ್ ಅವರು ಒಬ್ಬ ರೌಡಿ ಶೂಟರ್ ಜೊತೆಗೆಲ್ಲ ಓಡಾಡಿದ್ದು ಅಥವಾ ಫೋಟೋ ತೆಗೆಸ್ಕೊಂಡಿದ್ದೆಲ್ಲ ವೈರಲ್ ಆಗ್ತಾ ಇದೆ ಸರ್. ಈಗ ಅದೆಲ್ಲ ಮುಗೀತು. ಹಾಂ ಸರ್. ಈಗ ನಮಗೇನು ಆಗಬೇಕಾಗಿದ್ದು, ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದ್ರಾ ಇಲ್ವಾ? ಕೂಗಿದ್ದಾರೆ ಅಂತೇಳಿ FSL ರಿಪೋರ್ಟ್ ಬಂತು ಅಂತೇಳಿ ಅವ್ರನ್ನ ಅರೆಸ್ಟ್ ಮಾಡಿದ್ದೀವಿ. ಮುಂದಿನ ತನಿಖೆ ನಡೀತಾ ಇದೆ. ನಾನು ಸದನದಲ್ಲಿ ಏನು ಹೇಳಿದ್ದೆ, ನಾನು ಅದರಂತೆ ನಡ್ಕೊಂಡಿದ್ದೇನೆ. FSL ರಿಪೋರ್ಟ್ ಬಂದು ಅದರಲ್ಲಿ ಪಾಸಿಟಿವ್ ಬಂದರೆ ಕ್ರಮ ತಗೊಳ್ತೀವಿ. ಮುಲಾಜು ಇಲ್ಲದೆ ತೊಗೊಳ್ತೀವಿ. ಯಾರದೇ ಮುಲಾಜು, ಯಾರದೇ ಒತ್ತಡಕ್ಕೆ ನಾವು ಮಣಿಯೋದಿಲ್ಲ ಅಂತ ಹೇಳಿದ್ವಿ. ಮುಖ್ಯಮಂತ್ರಿಗಳು ಹೇಳಿದರು, ನಾನು ಹೇಳಿದ್ದೆ. ಅದ್ರ ಪ್ರಕಾರ ಕೆಲಸ ಮಾಡಿದ್ದೇವೆ. ಬಿಜೆಪಿನವರು ದೂರು ಕೊಟ್ಟಿದ್ದಾರೆ, ನಾಸಿರ್ ಹುಸೇನ್ನೇ A1 ಮಾಡಬೇಕು, ಯಾಕೆ ಸರ್ಕಾರ ಅವ್ರು ಏನು ಬೇಕಾದರೂ ಕೊಡ್ಬೋದು. ಕಾನೂನು ಇದೆಯಲ್ವ, ಈ ದೇಶದಲ್ಲಿ ಕಾನೂನಿದೆ. ಕಾನೂನು ಪ್ರಕಾರ ಹೋಗ್ತದೆ. ಸರ್, ಈಗ ಪಾಸ್ಗಳನ್ನು ಕಡಿಮೆ ಕೊಟ್ಟಿದ್ರೆ ಆದ್ರೆ ಅಷ್ಟೊಂದು ಜನ ಕರ್ಕೊಂಡ್ಬಂದವ್ರ ಮೇಲೂ ಕೂಡ ಶಿಕ್ಷೆ ಆಗಬೇಕಲ್ವಾ ಸರ್? ಅದಾಯ್ತು. ಅದೆಲ್ಲ ಈಗ ನಾವು ಚರ್ಚೆ ಮಾಡಿ ಏನು ಅದರ ವಿಶ್ಲೇಷಣೆ ತನಿಖೆ ನಡೀತಾ ಇದೆ ಅನ್ನುವಾಗ ನಾನು ಇವೆಲ್ಲ ಯಾವುದನ್ನು ಹೇಳಕ್ ಹೋಗೋದು. ಬಾಂಬ್ ಸ್ಫೋಟ ಪ್ರಕರಣದಲ್ಲಿ 5 ಅರೆಸ್ಟ್ ಮಾಡಿದ್ದಾರೆ ಅಂತ CM ಅವರು ಹೇಳಿದ್ದಾರೆ. ಸ್ಪೆಕ್ಯುಲೇಷನ್ಸು ಯಾರು ನಮಗೆ ಗುಮಾನಿ ಅಂತಿರುವಲ್ಲ, ಆ ಗುಮಾನಿ ಬಂದವ್ರನ್ನ ಕರ್ಕೊಂಡು ಬಂದು ಅವರ ಹೇಳಿಕೆಗಳು ಮತ್ತೊಂದು ತಗೊಳ್ತಾರೆ. ಆ ರೀತಿ ಮಾಡಿದ್ದಾರೆ. ಅರೆಸ್ಟ್ ಮಾಡಿ ಅಂದರೆ
ಈ ಪವಿತ್ರ ರಾತ್ರಿ ಎಚ್ಚರವಾಗಿದ್ದು ಸ್ವಲ್ಪ ಅರಿವನ್ನ ಕಾಪಾಡಿಕೊಂಡರೆ ಇದು ನಿಮ್ಮ ಜೀವನದಲ್ಲಿ ಮಹತ್ತರ ಒಳಿತನ ತರುತ್ತೆ. ಆದಿಯೋಗಿಯ ಅನುಗ್ರಹದಲ್ಲಿ ಶಕ್ತಿಯುತಗೊಳಿಸಿದ ರುದ್ರಾಕ್ಷವನ್ನು ಉಚಿತವಾಗಿ ಮನೆಗೆ ತಲುಪಿಸಲಾಗುವುದು. SMS ಮೂಲಕ ನೋಂದಣಿಗಾಗಿ 8300 ಮಿಸ್ ಕಾಲ್ ನೀಡಿ. ಇದು ನಿಮ್ಮೆಲ್ಲರಿಗೂ ಕೇವಲ ಜಾಗರಣೆಯ ರಾತ್ರಿಯಲ್ಲ, ಜಾಗೃತಿಯ ರಾತ್ರಿ ಆಗಬೇಕು. ಸ್ಟೇಷನ್ಗೆ ಕರ್ಕೊಂಡು ಬಂದು ಅವ್ರನ್ನ ಮಾಹಿತಿಗಳನ್ನ ಅವ್ರ ಹತ್ರ ತಗೊಳಕ್ಕೆಲ್ಲ ಮಾಡ್ತಿದ್ದಾರೆ. ಜಿಹಾದಿ ಬೋಧನೆಗಳು ನಡೀತಾ ಇದೆ ಕೆಲವೊಂದು ಕಡೆ ಅಂತ ಅದೇ ವಿಚಾರ ಗೊತ್ತಿಲ್ಲ ಅದೆಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.